ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಭಾಗ್ಯ ಸಿಡಿಗ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ. ಈ ವಿಡಿಯೋ ನೋಡುವುದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿದ್ರಾ? ಹಾಗಾದರೆ ಮುಂದೆ ಕತೆ ಹೇಗಿದೆ ಎಂಬುದನ್ನು ನೋಡೋಣ ಬನ್ನಿ. ಜೀವನದಲ್ಲಿ ಯಾರನ್ನೂ ಅತಿಯಾಗಿ ಪ್ರೀತಿಸಬೇಡಿ. ನಾಳೆ ಅವನು ನಿಮ್ಮ ಶತ್ರುವೂ ಆಗಬಲ್ಲ. ಹಾಗೆಯೇ ಯಾರನ್ನೂ ಅತಿಯಾಗಿ ದ್ವೇಷ ಮಾಡಬೇಡಿ. ನಾಳೆ ಅವನು ನಿಮ್ಮ ಮಿತ್ರನೂ ಆಗಬಲ್ಲ. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿ ಇನ್ನೊಂದಿಲ್ಲ. ಪರಿವರ್ತನೆ ಜಗದ ನಿಯಮ. ಸ್ನೇಹಿತರೆ, ಜೀವನದಲ್ಲಿ ದ್ವೇಷ, ಅಸೂಯೆ ಇವುಗಳನ್ನೆಲ್ಲ ಬಿಟ್ಟು ಪ್ರೀತಿ ಸಹಬಾಳ್ವೆಯಿಂದ ಬದುಕೋಣ ಎಂದು ಹೇಳ್ತಾ ಇವಾಗಿನ ಕಥೆಯನ್ನ ಶುರು ಮಾಡೋಣ. ಬ್ರಹ್ಮದತ್ತನು ಕಾಶಿ ರಾಜ್ಯವನ್ನ ಆಳುತ್ತಿದ್ದ ಕಾಲದಲ್ಲಿ ಬೋಧಿಸತ್ವನು ಇಂದ್ರಪ್ರಸ್ಥ ನಗರದಲ್ಲಿ ಕುರುರಾಜ ವಂಶದಲ್ಲಿ ಜನಿಸಿದ್ದನು. ಆ ರಾಜ್ಯದಲ್ಲಿ ರಾಜನಾಗಿ ತನ್ನ ಆಳ್ವಿಕೆಯನ್ನ ಮಾಡುತ್ತಿದ್ದನು. ಅವನು ಧರ್ಮದಿಂದ ರಾಜ್ಯಭಾರವನ್ನ ಮಾಡುತ್ತಿದ್ದ. ಅವನ ಆಳ್ವಿಕೆಯಲ್ಲಿ ರಾಜ್ಯ ಸುಭಿಕ್ಷವಾಗಿತ್ತು. ಪ್ರಜೆಗಳು ಸುಖ ಸಂತೋಷದಿಂದ ಜೀವನವನ್ನ ನಡೆಸುತ್ತಿದ್ದರು. ಹಾಗೆ ಬೋಧಿಸತ್ವನ ಹೆಸರು ರಾಜ ಧನಂಜಯ ಎಂಬುದಾಗಿತ್ತು. ರಾಜ ಧನಂಜಯನು ಧರ್ಮವನ್ನ ಪಾಲಿಸುವುದರಲ್ಲಿಯೂ ದಾನ ಧರ್ಮಗಳನ್ನ ಮಾಡುವುದರಲ್ಲಿಯೂ ಎತ್ತಿದ ಕೈಯಾಗಿದ್ದನು. ಧನಂಜಯನಿಗೆ ಸರಿಸಮಾನವಾದ ರಾಜರು ಇಡೀ ಜಂಬೂ ದ್ವೀಪದಲ್ಲಿಯೇ ಯಾರೂ ಇಲ್ಲವೆಂದು ಜನ ಮಾತನಾಡಿಕೊಳ್ಳುತ್ತಿದ್ದರು. ಅದೇ ಕಾಲದಲ್ಲಿ ಕಳಿಂಗ ದೇಶವನ್ನ ಕಾಳಿಂಗನೆಂಬ ರಾಜನು ಆಳ್ವಿಕೆಯನ್ನ ಮಾಡುತ್ತಿದ್ದನು. ಕಾಳಿಂಗ ರಾಜನ ಕಳಿಂಗದ ರಾಜಧಾನಿ ದಂತಪುರವಾಗಿತ್ತು. ಕೆಲವೊಂದು ವರ್ಷಗಳ ಕಾಲ ಆ ರಾಜ್ಯದಲ್ಲಿ ಮಳೆ ಬೀಳದೆ ಹೋದ್ದರಿಂದ ದೇಶದಲ್ಲಿ ಬರಗಾಲ ಉಂಟಾಗಿತ್ತು. ಜನರು ಹೊಟ್ಟೆಗೆ ಹಿಟ್ಟಿಲ್ಲದೆ ಸಾಯತೊಡಗಿದ್ದರು. ಎಲ್ಲಿ ನೋಡಿದರೂ ಕರುಣಾಜನಕ ದೃಶ್ಯಗಳೇ ಗೋಚರಿಸತೊಡಗಿದವು. ತನ್ನ ದೇಶದ ದುಸ್ಥಿತಿಯನ್ನ ಕಣ್ಣಾರೆ ಕಂಡ ಕಾಳಿಂಗ ರಾಜನು ತುರ್ತು ಸಭೆಯನ್ನ ಸೇರಿಸಿ ಮಂತ್ರಿಗಳೊಡನೆ ಸಮಾಲೋಚನೆ ಮಾಡುತ್ತಾರೆ. ಮಂತ್ರಿಗಳೇ, ನಮ್ಮ ದೇಶದಲ್ಲಿ ಈ ರೀತಿಯ ಬರಗಾಲ ಉಂಟಾಗಲು ಕಾರಣವೇನು? ಇದಕ್ಕೆ ಸೂಕ್ತ ಪರಿಹಾರ ಏನಾದರೂ ಇದೆಯೇ ಎಂದು ಕೇಳಿದನು. ಆಗ ಮುಖ್ಯಮಂತ್ರಿಯು ಮೇಲೆದ್ದು ನಿಂತು, ಮಹಾಪ್ರಭು, ಧರ್ಮಕ್ಕೆ ಹಾನಿ ಉಂಟಾದಾಗಲೆಲ್ಲ ಈ ರೀತಿಯ ಅನಾಹುತಗಳು ಸಂಭವಿಸುತ್ತವೆ. ಎಲ್ಲಿ ಧರ್ಮವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಲ್ಪಡುತ್ತದೋ ಅಲ್ಲಿ ಈ ರೀತಿಯ ಪೀಡೆ ತೊಂದರೆಗಳು ಉಂಟಾಗುವುದಿಲ್ಲ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಂತೆ ಇಂದ್ರಪ್ರಸ್ಥವನ್ನ ಆಳುತ್ತಿರುವ ಧನಂಜಯ ರಾಜನಿದ್ದಾನೆ. ಅವನು ಚಾಚು ತಪ್ಪದೆ ಧರ್ಮವನ್ನ ಪಾಲಿಸಿಕೊಂಡು ಬರುತ್ತಿರುವುದರಿಂದ ಆ ದೇಶದಲ್ಲಿ ಕಾಲಕಾಲಕ್ಕೆ ಮಳೆ ಬೀಳುತ್ತದೆ. ಆ ದೇಶವು ಸುಭಿಕ್ಷವಾಗಿದೆ ಎಂದು ನುಡಿದನು. ಮುಖ್ಯಮಂತ್ರಿಯ ಮಾತಿಗೆ ಕಾಳಿಂಗ ರಾಜನಿಗೆ ಕೋಪ ಬಂದರೂ ಸಹ ಅವನು ಅದನ್ನ ತಡೆದುಕೊಂಡು ಸಹನೆಯಿಂದ, ಹಾಗಿದ್ದರೆ ನೀವು ತಕ್ಷಣವೇ ಇಂದ್ರಪ್ರಸ್ಥ ರಾಜ್ಯಕ್ಕೆ ಹೋಗಿ ಅಲ್ಲಿನ ರಾಜನಾದ ಧನಂಜಯನನ್ನ ಕಂಡು ಮಾತನಾಡಿ. ಆತನು ಪಾಲಿಸುವಂತಹ ಧರ್ಮವನ್ನ ಬಂಗಾರದ ತಗಡುಗಳ ಮೇಲೆ ಬರೆಸಿಕೊಂಡು ಬನ್ನಿ. ನಂತರ ನಾವು ಸಹ ಅದೇ ರೀತಿ ಧರ್ಮವನ್ನ ಪಾಲಿಸುತ್ತೇವೆ. ಆ ನಂತರ ನಮ್ಮ ದೇಶವು ಆ ರಾಜ್ಯದಂತೆ ಸುಭಿಕ್ಷವಾಗಿರುತ್ತದೆ ಎಂದನು. ಮಹಾರಾಜನ ಆಜ್ಞೆಗೆ ತಲೆಬಾಗಿಸಿದ ಮುಖ್ಯಮಂತ್ರಿಯು ತನ್ನ ಸಹೋದ್ಯೋಗಿ ಮಂತ್ರಿಗಳನ್ನ ಜೊತೆಯಲ್ಲಿಯೇ ಕರೆದುಕೊಂಡು ಇಂದ್ರಪ್ರಸ್ಥ ರಾಜ್ಯಕ್ಕೆ ಪ್ರಯಾಣವನ್ನ ಬೆಳೆಸಿದ. ಕಳಿಂಗದ ಮುಖ್ಯಮಂತ್ರಿಯು ತನ್ನ ಇತರೆ ಮಂತ್ರಿಗಳೊಡನೆ ರಾಜ ಧನಂಜಯನನ್ನ ಕಂಡು ಎಲ್ಲಾ ವಿಷಯಗಳನ್ನ ತಿಳಿಸಿ ಕೊನೆಗೆ, ಮಹಾಪ್ರಭು, ದಯಮಾಡಿ ನೀವು ಪಾಲಿಸುವಂತಹ ಧರ್ಮವನ್ನ ನಾವು ತಂದಿರುವ ಬಂಗಾರದ ತಗಡುಗಳ ಮೇಲೆ ಬರೆಸಿಕೊಡಬೇಕೆಂದು ಬೇಡಿಕೊಳ್ಳುತ್ತೇವೆ ಎಂದು ಕಳಿಂಗದ ಮಂತ್ರಿಯು ಹೇಳುತ್ತಾನೆ. ಆಗ ರಾಜ ಧನಂಜಯನು, ಮಹಾಮಂತ್ರಿಗಳೇ, ನೀವು ತಪ್ಪು ತಿಳಿಯಬೇಡಿ. ನಾನು ನೀವು ತಂದಿರುವ ಬಂಗಾರದ ತಗಡುಗಳ ಮೇಲೆ ಧರ್ಮವನ್ನು ಲಿಖಿಸಲು ಅರ್ಹನಾದವನಲ್ಲ. ಏಕೆಂದರೆ ಒಂದು ಬಾರಿ ನನ್ನಿಂದಲೇ ಒಂದು ಅಧರ್ಮ ನಡೆದು ಹೋಗಿತ್ತು. ನಮ್ಮ ದೇಶದಲ್ಲಿ 3 ವರ್ಷಕ್ಕೊಮ್ಮೆ ನಡೆಯುವ ಕಾರ್ತಿಕೋತ್ಸವದಲ್ಲಿ ನಾನು ಕೆರೆಯ ದಂಡೆಯಲ್ಲಿ ಯಜ್ಞ ಮಾಡಿ 4 ದಿಕ್ಕುಗಳಿಗೆ 4 ಬಾಣಗಳನ್ನ ಪ್ರಯೋಗಿಸಬೇಕಿತ್ತು. ನಂತರ ಬಾಣಗಳನ್ನ ಹುಡುಕಿ ತರಬೇಕಿತ್ತು. ಆದರೆ ಒಂದು ಬಾರಿ ನಾನು ಪ್ರಯೋಗಿಸಿದ ಬಾಣಗಳಲ್ಲಿ 3 ಬಾಣಗಳು ಮಾತ್ರ ಸಿಕ್ಕಿದವು. 4ನೆಯ ಬಾಣ ಕೆರೆಯಲ್ಲಿಯೇ ಬಿದ್ದು ಹೋಗಿದೆ. ಆ ಬಾಣವು ಕೆರೆಯಲ್ಲಿ ಬೀಳುವಾಗ ಅದರ ಹೊಡೆತಕ್ಕೆ ಮೀನುಗಳು, ಕಪ್ಪೆಗಳು ಅಥವಾ ಏಡಿಯ ಮರಿಗಳು ಸತ್ತು ಹೋಗಿರಬಹುದೆಂದು ನನಗೆ ಅನಿಸಿಕೆಯಾಗಿದೆ. ಆದ್ದರಿಂದ ಈ ರೀತಿ ನಾನು ಧರ್ಮವನ್ನ ತಪ್ಪಿದ್ದೇನೆ.
ಆದರೆ ನನ್ನ ದೇಶದಲ್ಲಿ ಅನಿಷ್ಟಗಳೇನೂ ಇಲ್ಲವೆಂದು, ದೇಶ ಸುಖ ಶಾಂತಿಯಿಂದ ಕೂಡಿದೆ ಎಂದು ನೀವು ಹೇಳಿದ್ದೀರಿ. ಅದಕ್ಕೆ ಬಹುಶಃ ಬೇರೆ ಯಾರೋ ಕಾರಣವಾಗಿದ್ದಾರೆ ಎಂದು ನನ್ನ ಅಭಿಪ್ರಾಯ ಎಂದನು. ರಾಜ ಧನಂಜಯನ ಮಾತು ಕೇಳಿ ಕಳಿಂಗದ ಮುಖ್ಯಮಂತ್ರಿಗೆ ಮತ್ತು ಇತರೆ ಮಂತ್ರಿಗಳಿಗೆ ಮಹದಾಶ್ಚರ್ಯವಾಯಿತು. ನಂತರ ಅವರು ರಾಜಮಾತೆಯಾದ ಮಾಯಾದೇವಿಯ ಬಳಿಗೆ ಹೋಗಿ ತಮ್ಮ ವಿಷಯಗಳನ್ನ ವಿವರವಾಗಿ ತಿಳಿಸಿದರು. ರಾಜಮಾತೆಯವರೇ, ನೀವು ದಯಮಾಡಿ ನಮಗೆ ಧರ್ಮಗಳನ್ನ ಬಂಗಾರದ ತಗಡುಗಳ ಮೇಲೆ ಬರೆಸಿಕೊಡಬೇಕು ಎಂದು ಪ್ರಾರ್ಥಿಸಿಕೊಂಡರು. ಆಗ ರಾಜಮಾತೆಯು, ಮಂತ್ರಿಗಳೇ, ನಾನು ಸಹ ಇದಕ್ಕೆ ಅರ್ಹರಾದವಳಲ್ಲ, ಏಕೆಂದರೆ ನಾನು ಸಹ ಒಂದು ಬಾರಿ ಧರ್ಮವನ್ನ ತಪ್ಪಿದವಳಾಗಿದ್ದೇನೆ. ಒಂದು ಬಾರಿ ನನ್ನ ಹಿರಿಯ ಕುಮಾರನು ನನಗೆ ಒಂದು ಬಂಗಾರದ ಹಾರವನ್ನ ಕಾಣಿಕೆಯಾಗಿ ಕೊಟ್ಟನು. ನನ್ನ ಹಿರಿಯ ಸೊಸೆ ಶ್ರೀಮಂತಳು ಎಂಬ ಉದ್ದೇಶದಿಂದ ನಾನು ಆ ಹಾರವನ್ನ ನನ್ನ ಚಿಕ್ಕ ಸೊಸೆಗೆ ಕೊಟ್ಟೆನು. ಆ ಕ್ಷಣವೇ ನನಗೆ ನನ್ನ ಭೇದದ ಬುದ್ಧಿ ಅರಿವಾಗಿತು. ನಾನು ತಪ್ಪು ಮಾಡಿಬಿಟ್ಟೆ ಎಂದು ಅನಿಸಿತು. ಅಂದಿನಿಂದ ನಾನು ಅದರ ಬಗ್ಗೆ ಕೊರಗಿಕೊಂಡೇ ಇದ್ದೇನೆ. ಆದ್ದರಿಂದ ಇತರರಿಗೆ ಧರ್ಮಗಳನ್ನ ಬರೆಸಿಕೊಡುವ ಯೋಗ್ಯತೆ ನನಗಿಲ್ಲ. ನೀವು ಬೇರೆ ಇನ್ಯಾರಾದರೂ ಕೇಳಿ ಧರ್ಮಗಳನ್ನ ಬರೆಸಿಕೊಳ್ಳಿ ಎಂದಳು. ಅವಳ ಮಾತಿಗೆ ಬೇಸರಗೊಂಡ ಕಳಿಂಗದ ಮುಖ್ಯಮಂತ್ರಿಯು ತನ್ನ ಇತರ ಮಂತ್ರಿಗಳೊಡನೆ ರಾಜನ ಸಹೋದರನಾದ ನಂದನ ಬಳಿಗೆ ಹೋಗಿ ತಾವು ಬಂದಿರುವ ಉದ್ದೇಶವನ್ನ ತಿಳಿಸಿದರು. ಆಗ ನಂದನು ಬಾಡಿದ ಮುಖದಿಂದ, ಮಂತ್ರಿಗಳೇ, ನಾನು ಸಹ ಒಂದು ಬಾರಿ ಧರ್ಮವನ್ನ ತಪ್ಪಿದ್ದೇನೆ. ನಾನು ಪ್ರತಿ ಸಾಯಂಕಾಲ ರಾಜನ ಅಂತಃಪುರಕ್ಕೆ ರಥದಲ್ಲಿ ಹೋಗುತ್ತಿದ್ದೆ. ಒಂದೊಂದು ರಾತ್ರಿ ಅಲ್ಲಿಯೇ ತಂಗುತ್ತಿದ್ದೆ. ನಾನು ಚಾಟಿ ಮತ್ತು ಕೊರಡೆಯನ್ನ ರಥದಲ್ಲೇ ಬಿಟ್ಟು ಹೋದರೆ ರಾತ್ರಿ ಅಲ್ಲೇ ತಂಗುವುದಿಲ್ಲವೆಂದು ಅರ್ಥ ಮಾಡಿಕೊಂಡ ನನ್ನ ಸಾರಥಿ ನನಗಾಗಿ ರಥದಲ್ಲಿ ಕಾಯುತ್ತಿದ್ದ. ನಾನು ಒಂದು ವೇಳೆ ಚಾಟಿ ಕೊರಡೆಯನ್ನ ತನ್ನ ಜೊತೆ ತೆಗೆದುಕೊಂಡು ಹೋಗಿಬಿಟ್ಟರೆ ರಾತ್ರಿ ಅಲ್ಲಿಯೇ ಉಳಿದುಕೊಳ್ಳುವೆ ಎಂದು ಅರ್ಥ ಮಾಡಿಕೊಂಡು ಸಾರಥಿ ನನಗಾಗಿ ಕಾಯದೆ ರಥವನ್ನು ತೆಗೆದುಕೊಂಡು ಹೋಗಿ ಮಾರನೇ ದಿನ ಬೆಳಗ್ಗೆ ಮತ್ತೆ ಮರಳಿ ತರುತ್ತಿದ್ದ. ನಾನು ಒಂದು ದಿನ ಹಿಂತಿರುಗಿ ಬರಬೇಕೆಂಬ ಉದ್ದೇಶದಿಂದ ಚಾಟಿ ಮತ್ತು ಕೊರಡೆಯನ್ನ ರಥದಲ್ಲಿಯೇ ಬಿಟ್ಟು ಹೋಗಿದ್ದೆ. ನಾನು ನನ್ನ ಅಣ್ಣ ಧನಂಜಯನೊಡನೆ ಮಾತನಾಡುತ್ತಿರುವಾಗಲೇ ಮಳೆ ಪ್ರಾರಂಭವಾಯಿತು. ನನ್ನ ಅಣ್ಣನು ನನಗೆ ಬಹಳ ಬಲವಂತ ಮಾಡಿ ರಾತ್ರಿ ಅಲ್ಲಿಯೇ ಉಳಿದುಕೊಳ್ಳಬೇಕೆಂದು ಅಪ್ಪಣೆಯನ್ನ ಮಾಡಿದನು. ಹಾಗಾಗಿ ನಾನು ಅಂದು ರಾತ್ರಿ ಅಲ್ಲಿಯೇ ಉಳಿದುಕೊಂಡು ಬಿಟ್ಟೆ. ಸಾರಥಿಗೆ ವಿಷಯವನ್ನ ತಿಳಿಸುವುದು ಮರೆತೇ ಹೋಯಿತು. ನನ್ನ ಸಾರಥಿ ನಾನು ಹಿಂತಿರುಗಿ ಬರುತ್ತೇನೆ ಎಂದು ಭಾವಿಸಿ ಮಳೆಯಲ್ಲಿಯೇ ನೆನೆಯುತ್ತಾ ರಾತ್ರಿಯೆಲ್ಲಾ ಕಾದಿದ್ದನೆಂದು ನನಗೆ ಬೆಳಗ್ಗೆಯೇ ತಿಳಿದಿದ್ದು. ಆ ರೀತಿ ನಾನು ನನ್ನ ಸಾರಥಿಗೆ ಕಷ್ಟವನ್ನ ಉಂಟು ಮಾಡಿ ಧರ್ಮವನ್ನ ತಪ್ಪಿದವನಾಗಿದ್ದೇನೆ. ಆದ್ದರಿಂದ ಧರ್ಮವನ್ನ ಬರೆಸಿಕೊಡುವ ಯೋಗ್ಯತೆ ನನಗೂ ಇಲ್ಲ ಎಂದನು. ಅವನ ಮಾತನ್ನು ಕೇಳಿ ನಿರುತ್ಸಾಹಗೊಂಡ ಕಳಿಂಗದ ಮುಖ್ಯಮಂತ್ರಿಯು ತನ್ನ ಸಹಮಂತ್ರಿಗಳೊಡನೆ ಅಲ್ಲಿನ ರಾಜಪುರೋಹಿತನ ಬಳಿಗೆ ಹೋಗಿ ತಾವು ಬಂದಿರುವ ಕಾರಣವನ್ನ ತಿಳಿಸಿದನು. ಅವನ ಮಾತಿಗೆ ರಾಜಪುರೋಹಿತನು, ನಾನೂ ಸಹ ಒಂದು ಬಾರಿ ಧರ್ಮವನ್ನ ತಪ್ಪಿದ್ದೇನೆ. ಒಂದು ದಿನ ನಾನು ರಾಜಭವನಕ್ಕೆ ಹೋಗುತ್ತಿದ್ದಾಗ ದಾರಿಯಲ್ಲಿ ಒಂದು ರಥವನ್ನ ಕಂಡೆ. ಆ ಇಡೀ ರಥವು ಬಂಗಾರದ ಹೊದಿಕೆ ಉಳ್ಳದ್ದಾಗಿತ್ತು. ಆ ರಥವನ್ನ ಮಹಾರಾಜ ನನಗೆ ದಾನವಾಗಿ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತದೆ ಎಂದು ನಾನು ಅಂದುಕೊಂಡೆ. ನಂತರ ನಾನು ರಾಜಭವನವನ್ನ ತಲುಪಿದೆ. ಆಗ ರಾಜನು ನನ್ನನ್ನ ನೋಡಿ, ಪುರೋಹಿತರೆ, ನೀವು ದಾರಿಯಲ್ಲಿ ನೋಡಿದ ಬಂಗಾರದ ರಥವನ್ನ ನೀವೇ ತೆಗೆದುಕೊಂಡು ಬಿಡಿ ಎಂದನು. ಆಗ ನನ್ನ ಲೋಭದ ಬಗ್ಗೆ ನನಗೆ ಮನವರಿಕೆಯಾಗಿ, ರಥವೂ ನನಗೆ ಬೇಡ ಪ್ರಭು ಎಂದೆ. ಈ ರೀತಿ ಲೋಭವಿರುವ ನನಗೆ ಧರ್ಮವನ್ನ ಬರೆದುಕೊಡುವ ಯೋಗ್ಯತೆ ಖಂಡಿತ ಇಲ್ಲ ಎಂದನು. ನಂತರ ರಾಜಪುರೋಹಿತನ ಮಾತಿಗೆ ಬೇಸರಗೊಂಡ ಕಳಿಂಗದ ಮಂತ್ರಿಗಳು ಅಲ್ಲಿನ ಮಂತ್ರಿಯ ಬಳಿಗೆ ಹೋಗಿ ತಾವು ಬಂದಿರುವ ವಿಷಯಗಳನ್ನ ತಿಳಿಸಿದರು. ಅವರ ಮಾತಿಗೆ ಅಲ್ಲಿನ ಮಂತ್ರಿಯು, ಮಾನ್ಯರೇ, ನಾನೂ ಸಹ ಒಂದು ಬಾರಿ ಧರ್ಮವನ್ನ ತಪ್ಪಿದವನಾಗಿದ್ದೇನೆ. ಏಕೆಂದರೆ ಒಂದು ದಿನ ನಾನು ನನ್ನ ರೈತರಿಗೆ ಸಂಬಂಧಿಸಿದ ಹೊಲಗಳನ್ನ ಅಳತೆ ಮಾಡಲು ಹೋದೆ. ಅಳತೆಗೆ ಸರಿಯಾಗಿ ಗೂಟವನ್ನ ಹೂಳಬೇಕಾದ ಸ್ಥಳದಲ್ಲಿ ಸಣ್ಣದೊಂದು ಬಿಲವಿತ್ತು. ಆ ಬಿಲದಲ್ಲಿ ಯಾವುದಾದರೂ ಪ್ರಾಣಿ ಇರಬಹುದು ಎಂದು ನನಗೆ ಅನುಮಾನವಾಯಿತು. ಆದರೆ ಗೂಟವನ್ನ ಬಿಲದ ಎಡಬದಿಯಲ್ಲಿ ನೆಟ್ಟರೆ ರೈತನಿಗೆ ನಷ್ಟವಾಗುವುದು. ಅದೇ ಬಿಲದ ಬಲಭಾಗದಲ್ಲಿ ನೆಟ್ಟರೆ ರಾಜನಿಗೆ ನಷ್ಟವಾಗುವುದು. ಆದ್ದರಿಂದ ನಾನು ಬಿಲದಲ್ಲಿಯೇ ಗೂಟವನ್ನ ನೆಡುವಂತೆ ಆದೇಶವನ್ನ ಇಡುತ್ತೇನೆ. ಆಗ ಬಿಲದಲ್ಲಿ ಗೂಟ ನೆಡುವ ಸಮಯಕ್ಕೆ ಏಡಿ ಒಂದು ಹೊರಬರುತ್ತಾ ಗೂಟದ ತುದಿ ತಗುಲಿ ಸತ್ತು ಹೋಯಿತು. ಇಂತಹ ಪಾಪ ಮಾಡಿ ನಾನು ಸಹ ಧರ್ಮವನ್ನ ತಪ್ಪಿದ್ದೇನೆ. ಆದ್ದರಿಂದ ಧರ್ಮಸೂತ್ರ ಬರೆಯುವ ಯೋಗ್ಯತೆ ನನಗೂ ಇಲ್ಲ ಎಂದರು.
ಆಗ ಕಳಿಂಗದ ಮುಖ್ಯಮಂತ್ರಿ ಬೇಸರದಿಂದ ತನ್ನ ಸಹಮಂತ್ರಿಗಳನ್ನ ಅಲ್ಲಿಂದ ಕರೆದುಕೊಂಡು ಹೊರಟನು. ನಂತರ ಕಳಿಂಗದ ಮುಖ್ಯಮಂತ್ರಿಗಳೆಲ್ಲರೂ ಒಂದು ಕಡೆ ಕುಳಿತುಕೊಂಡು ಸಮಾಲೋಚಿಸಿ ತಾವು ಕೇಳಿದ ಎಲ್ಲರ ಕಥೆಗಳನ್ನ ಬಂಗಾರದ ತಗಡುಗಳ ಮೇಲೆ ಬರೆಸಿಕೊಂಡು ತಮ್ಮ ರಾಜ್ಯಕ್ಕೆ ಹಿಂತಿರುಗುತ್ತಾರೆ. ನಂತರ ತಮ್ಮ ರಾಜನ ಮುಂದೆ ಓದಿದರು. ಆಗ ಕಳಿಂಗದ ರಾಜನಿಗೆ ಧರ್ಮದ ವಿಷಯದಲ್ಲಿ ಶ್ರದ್ಧೆಯಿಂದ ಇರುವುದು ಉತ್ತಮ ಧರ್ಮವೆಂದು ಅರಿವಾಗುತ್ತದೆ. ಅಂದಿನಿಂದ ಕಳಿಂಗದ ರಾಜನು ಆತ್ಮವಿಮರ್ಶನೆ ಮಾಡಿಕೊಳ್ಳುವ ಅಭ್ಯಾಸವನ್ನ ಇಟ್ಟುಕೊಂಡು ರಾಜ್ಯಭಾರ ಮಾಡತೊಡಗಿದನು. ನಂತರ ರಾಜ್ಯದಲ್ಲಿ ಮಳೆ ಬರುತ್ತದೆ, ಬರಗಾಲವು ಮಾಯವಾಗಿ ದೇಶದಲ್ಲಿ ಸುಭಿಕ್ಷತೆ ಉಂಟಾಗುತ್ತದೆ. ಜಗತ್ತಿನಲ್ಲಿ ತಪ್ಪು ಮಾಡದೇ ಇರುವವರು ಯಾರೂ ಇಲ್ಲ. ಪ್ರತಿ ಮನುಷ್ಯನು ಒಂದಲ್ಲ ಒಂದು ತಪ್ಪನ್ನ ಮಾಡಿರುತ್ತಾನೆ. ಆದರೆ ಆ ಒಂದು ತಪ್ಪನ್ನ ತಿದ್ದಿಕೊಂಡು ಒಳ್ಳೆ ಮಾರ್ಗದಲ್ಲಿ ನಡೆಯುವುದೇ ಉತ್ತಮವಾದ ಧರ್ಮವಾಗಿದೆ. ಸ್ನೇಹಿತರೆ, ಈ ಒಂದು ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಹಾಗೂ ಶೇರ್ ಮತ್ತು ಕಮೆಂಟ್ ಮಾಡುವುದರ ಮೂಲಕ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಹೊಸದೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಎಲ್ಲರಿಗೂ ಶುಭವಾಗಲಿ.